ಕಾರ್ಯಾಚರಣೆ ಬಗ್ಗೆ FC ಟ್ಯಾಕ್ಸು ಇನ್ಶೂರೆನ್ಸು ಮತ್ತು 15 ವರ್ಷದ ಮೇಲ್ಪಟ್ಟಿರುವಂಥ ವೆಹಿಕಲ್ಗಳಿಗೆ ಸಂಬಂಧಪಟ್ಟಂಗೆ ಆ ಸಂಸ್ಥೆಗಳಿಗೆ ನೋಟಿಸ್ ಕೊಟ್ಟಿದ್ವಿ. ಲಾಸ್ಟ್ ವೀಕಲ್ಲಿ ಬಂದು ಅದನ್ನು ಕ್ಲಿಯರ್ ಮಾಡ್ಕೊಂಡು ಹೇಳಿದ್ವಿ. ಸೊ ಯಾರೂ ಬಂದಿಲ್ಲ. ಹಾಗಾಗಿ ನಾವೇ ಇವತ್ತು ನೇರವಾಗಿ ದುಡ್ಡು ಹಾಕ್ಬಿಟ್ಟು ಆ ಸಂಬಂಧಪಟ್ಟ ವೆಹಿಕಲ್ಗಳನ್ನ ಸೀಸ್ ಮಾಡಿದ್ವಿ. ಈಗಾಗಲೇ 16 ಗಾಡಿ ಸೀಸ್ ಮಾಡಿ ಆಫೀಸಲ್ಲಿ ಇಟ್ಟಿದ್ದೀನಿ. ಸೊ ಅಡಿಷನಲ್ ಆಗಿ ಈಗ ಸಂಭ್ರಮ ಕಾಲೇಜ್ ಅದಕ್ಕೂ ಕೂಡ ಬಂದಿದ್ದೀವಿ. ಸೊ ಹಾಗಾಗಿ ಮತ್ತು ಸರ್ಕಾರದಿಂದ 50% ಡಿಸ್ಕೌಂಟ್ ಬೇರೆ ಅನೌನ್ಸ್ ಮಾಡಿದ್ದಾರೆ. PSI ಕೇಸಸ್ ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಅವರನ್ನು 90-91ರಿಂದ 20ವರೆಗೆ ಅದೊಂದು 12 ಅದೊಂದು ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಈ ಮೂಲಕ ನಾವು ಸಾರ್ವಜನಿಕರು. ಟೋಟಲ್ ಎಷ್ಟು ಗಾಡಿ ಇದೆ ಸರ್ KGF ಅಲ್ಲಿ ಈ ಥರ ಆಗಿರೋದು? ನಿಮಗೆ 140 ಗಾಡಿ ಇದೆ. ಇವಾಗ ಎಷ್ಟು ಗಾಡಿ ಸೀಸ್ ಮಾಡಿ? 16 ಗಾಡಿ ಆಗಿದೆ ಸರ್. ಮಾಲೂರು ಸೇರಿಸಿನ ಸರ್? ಹೌದು, 3 ತಾಲೂಕಿಂದ 3 ತಾಲೂಕು ಸೇರಿ ಎಲ್ಲ ಗಾಡಿಗಳು ಸೀಸ್ ಮಾಡ್ತೀರಾ ಸರ್? 400 ಗಾಡಿ ಇದೆ. 400 ಗಾಡಿ ಇದೆ. 400 ಗಾಡಿನಲ್ಲಿ 120 ಗಾಡಿ 140 ಗಾಡಿ ಮಾತ್ರ FC ಟ್ಯಾಕ್ಸು ಏಜ್ ಆಗಿರೋಂಥ ವೆಹಿಕಲ್ಸ್ ಇದೆ ಸರ್. ಬರೀ ಪ್ರೈವೇಟ್ ಗಾಡಿಗಳಿಗೆ ಮಾತ್ರನಾ ಅಲ್ಲ ಸರ್ಕಾರ ಗಾಡಿಗಳಿಗೆ ಮಾತ್ರ? ಸರ್ಕಾರದ ಸ್ಕೂಲ್ ವ್ಯಾನ್ಸ್, ಓನ್ಲಿ ಸ್ಕೂಲ್ ವ್ಯಾನ್ ಮತ್ತು ಸರ್. ಇವಾಗ ಕೋಲಾರಿಂದ ನರಸಾಪುರ ಶ್ರೀನಿವಾಸಪುರದಿಂದ ಸುಮಾರು ಗಾಡಿಗಳು ಸ್ಕೂಲ್ ಗಾಡಿ ಬರ್ತವೆ. ಆ ಗಾಡಿನ ವೆಹಿಕಲ್ ಚೆಕ್ ಮಾಡ್ತೀರಾ ಸರ್ ನೀವು? ಹೌದು, ಎಲ್ಲ ವೆಹಿಕಲ್ ಚೆಕ್ ಮಾಡ್ತೀವಿ. ಬೆಳಗ್ಗೆ 6:30ರಿಂದ 8 ಗಂಟೆ ಫ್ರೈಡೆಯಿಂದ ಮಾಡಿರೋದು. ಮಾಡೋದಕ್ಕೆ ಇಷ್ಟು ಗಾಡಿ ಸಿಕ್ಕಿದೆ. ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತೀವಿ. ಕಾರ್ಯಾಚರಣೆ ಯಾವಾಗಿಂದ ಶುರು ಮಾಡಿದ್ವಿ ಸರ್? ಫ್ರೈಡೆ ಲಾಸ್ಟ್ ಫ್ರೈಡೆ ಎಷ್ಟು ತಂಡ ಮಾಡಿದ್ವಿ? 3 ತಂಡ ಮಾಡಿದ್ವಿ. ಅದರಲ್ಲಿ ನಮ್ಮ ಗಾಯತ್ರಿ ದೇವಿ ಜಾಯಿಂಟ್ ಕಮಿಷನರ್ ಅವರ ನಿರ್ದೇಶಕರು 3 ತಂಡ ರಚನೆ ಮಾಡಿ 3 ತಂಡ ಕಾರ್ಯಕ್ರಮ 3 ತಂಡಗಳನ್ನು ಸೇರಿ ಇಷ್ಟು ಗಾಡಿ ಸೀಸ್ ಮಾಡ್ತೀವಿ. ಇವಾಗ ನೆಕ್ಸ್ಟ್ ಏನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀರಿ ಸರ್? ಏನು ಎಚ್ಚರಿಕೆ ಆಲ್ರೆಡಿ ನೋಟಿಸ್ ಕೊಟ್ಬಿಟ್ಟಿದ್ದೀವಿ. ಸೊ ಹಾಗಾಗಿ ಅವರು ನಮ್ಮನ್ನು ಬಂದು ಅಪ್ರೋಚ್ ಮಾಡಬೇಕು. ಅಪ್ರೋಚ್ ಅಂದರೆ ರೈಟಿಂಗ್ ಎಲ್ಲ ಕೊಡಬೇಕು. ನಮ್ಮ ಈ ಥರ ಏಜ್ ವೆಹಿಕಲ್ ಇದೆ, ಸ್ಕ್ರಾಪ್ ಮಾಡಿ ಅಂತ. ಹಾಗಾಗಿ ಮಾಡ್ಕೊಡ್ತೀವಿ. ಇವೆಲ್ಲ ಏಜೆಡ್ ವೆಹಿಕಲ್ ಎಲ್ಲ ಏಜ್ಡ್, ಎಲ್ಲ 18, 20 ಸ್ಕ್ರಾಪ್ ವೆಹಿಕಲ್ಸ್. ಅಂದರೆ ಇವರು ಅದು ಸರ್ಟಿಫೈಡ್ ಮಾಡಲಿಲ್ಲ? ಮಾಡಿಲ್ಲ. ಅವ್ರಿಗೆ ಒಂದು ಅರಿವು ಮೂಡಿಸೋದು. ಹೌದು, ಟ್ಯಾಕ್ಸ್ ಕಟ್ಟಬೇಕು. FC ಗೆ RC ಕ್ಯಾನ್ಸಲೇಷನ್ಗೆ ಅಪ್ಲಿಕೇಶನ್ ಕೊಡಬೇಕು.